ಶ್ರೀರಾಮಚಂದ್ರ ತೀರ್ಥರ ಶಿಷ್ಯರಾದಂತಹ ವಿಭುಧೇಂದ್ರ ತೀರ್ಥರು ನರಸಿಂಹದೇವರ ಸನ್ನಿಧಾನದಲ್ಲಿ ವಾಸ ಮಾಡಿ ಅಹೋಬಲದಲ್ಲಿ ಅನೇಕ ವರ್ಷಗಳ ಕಾಲ ವಾಸ ಮಾಡಿ ವಾಕ್ಯಾರ್ಥಗಳನ್ನು ಮಾಡ್ತಾ ಸಿದ್ಧಾಂತ ಪ್ರಚಾರ ಮಾಡ್ತಾ ಸಂಚಾರ ಎಲ್ಲ ಮಾಡಿದ್ದಾರೆ. ಅಲ್ಲಲ್ಲಿ ವಾಕ್ಯಾರ್ಥಗಳಲ್ಲಿ ಸಂಚಾರದ ಮಾಡ್ತಾ ದಿಗ್ವಿಜಯನ್ನು ಗಳಿಸಿದರೆ ಆ ದಿಗ್ವಿಜಯ ಪತ್ರಗಳನ್ನು ತಂದು ತಿರುಪತಿಯ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿದ್ದಾರೆ, ಹಾರ ಮಾಡಿ. ಶ್ರೀರಂಗದ ರಂಗನಾಥನಿಗೆ ಸಮರ್ಪಣೆ ಮಾಡಿದ್ದಾರೆ, ಅಹೋಬಲ ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ರಾಘವೇಂದ್ರ ವಿಜಯದ ವ್ಯಾಖ್ಯಾನಕಾರರು ಹೇಳ್ತಾರೆ, ಅದ್ಯಾಪಿ ದೃಶ್ಯತೆ. ಅವರು ಸುಮಾರು 1850ನೇ ಇಸ್ವಿವರೆಗೂ ಇದ್ದಂತಹ ವ್ಯಾಖ್ಯಾನಕರ್ತರುಗಳು. ಅವರು ನೋಡಿ ಬಂದಿದ್ದಾರೆ, ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀನಿವಾಸ ದೇವರಿಗೆ ತಾವು ಜಯಪತ್ರಗಳ ಹಾರವನ್ನು ಸಮರ್ಪಣೆ ಮಾಡಿದ್ದನ್ನು ತಾವು ಕಣ್ಣಾರೆ ಕಂಡಿದ್ದಾರೆ. ಆ ಮಾಲೆಯ ಹಾರವನ್ನು ಅಂದ್ರೆ ಶ್ರೀನಿವಾಸ ದೇವರಿಗೆ